ಕಮಲಾಪುರ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಆಹಾರ ನಿರೀಕ್ಷಕರಾಗಿ ಸೇವೆ ಸಲ್ಲಿಸಿದ ಸಂತೋಷ್ ಸೊಲ್ಲಾಪುರೆ ಅವರನ್ನು ವರ್ಗಾವಣೆಗೊಂಡ ಪ್ರಯುಕ್ತ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘ ಕಮಲಾಪುರ ವತಿಯಿಂದ ಅದ್ದೂರಿಯಾಗಿ ಬೀಳ್ಕೊಡುಗೆ ಮತ್ತು ಹೊಸದಾಗಿ ಆಹಾರ ನಿರೀಕ್ಷಕರಾಗಿ ಆಗಮಿಸಿದ ಬಸವರಾಜ ಹೇರೂರು ಇವರನ್ನ ಸ್ವಾಗತ ಸಂಭ್ರಮ ಪಟ್ಟಣದ ಹುಚ್ಚೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪರಮೇಶ್ವರ್ ಚಿಲಿ ಮಾತನಾಡಿ, ಕಮಲಾಪುರ ತಾಲೂಕಿನ ಆಹಾರ ನಿರೀಕ್ಷಕರಾಗಿ ಸುಮಾರು 4 ವರ್ಷಗಳಿಗಿಂತ ಹೆಚ್ಚು ಸೇವೆ ಸಲ್ಲಿಸಿ ತಮ್ಮ ಸೇವಾ ಅವಧಿಯಲ್ಲಿ ನ್ಯಾಯಬೆಲೆ ಅಂಗಡಿಯವರಿಗೆ ಯಾವುದೇ ರೀತಿ ತೊಂದರೆ ನೀಡದೆ ಉತ್ತಮ ಸೇವೆ ಸಲ್ಲಿಸಿದ್ದು, ತಮ್ಮ ಕರ್ತವ್ಯದಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಮತ್ತು ತಾಲೂಕಿನ ಜನರ ಮನಸ್ಸು ಗೆದ್ದಿದ್ದಾರೆ ಎಂದು ಹಾಡಿ ಹೊಗಳಿದರು. ಅದೇ ರೀತಿ ಹೊಸದಾಗಿ ಆಹಾರ ನಿರೀಕ್ಷಕರಾಗಿ ಆಗಮಿಸಿದ ಬಸವರಾಜ್ ಹೇರೂರ್ ಕೂಡ ಅದೇ ರೀತಿಯಾಗಿ ಸೇವೆ ಸಲ್ಲಿಸಲಿ ಎಂದು ಆಶಯ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಿಂಗಪ್ಪ ಪ್ರಭುತ್ಕರ್ ಮಾತನಾಡಿ, ಚಿಕಿತ್ಸೆಗೆ ಅವಶ್ಯಕತೆ ಇರುವ ರೋಗಿಗಳ ಅನುಕೂಲಕ್ಕಾಗಿ ಹಲವಾರು ರೋಗಿಗಳ ಹೆಸರು ಪಡಿತರ ಚೀಟಿಯಲ್ಲಿ ಸೇರ್ಪಡೆಗೊಳಿಸಿ ಚಿಕಿತ್ಸೆ ಪಡೆಯಲು ಸಹಕಾರಿಯಾಗುವಂತೆ ಮಾಡಿದ್ದು, ಅಧಿಕಾರಿಯಲ್ಲದೆ ಜನರ ಸೇವಕರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಸಿರಿಸ್ತೆದಾರರು ವಿಶಾಲ್, ಕಂದಾಯ ನಿರೀಕ್ಷಕ ಸುನಿಲ್ ಉಡ್ಬಾಳ್, ಅಂದಪ್ಪ ಓಕ್ಲಿ, ನ್ಯಾಯಬೆಲೆ ಅಂಗಡಿ ತಾಲೂಕು ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ಯಳವಂತಿಗೆ, ಕಾರ್ಯದರ್ಶಿ ಸಂಗಾರೆಡ್ಡಿ ಪಾಟೀಲ್ ಗೊಬ್ಬರವಾಡಿ, ನೂತನ ಆಹಾರ ನಿರೀಕ್ಷಕ ಬಸವರಾಜ್ ಹೇರೂರ್, ಜಿಲ್ಲಾಧ್ಯಕ್ಷ ಅಣ್ಣಾರಾಯ್ ಪಾಟೀಲ್, ಗುರುಶಾಂತಪ್ಪ ದೋಶೆಟ್ಟಿ, ಮಲ್ಲಿಕಾರ್ಜುನ್ ಕಲ್ಶೆಟ್ಟಿ, ಶಿವರಾಜ ಬೊಮ್ಮಣ್ಣ, ಕಮಲಾಪುರ್, ಸುಭಾಷ್ ಚೌಧರಿ ಶಾಬಾದ್, ನ್ಯಾಯಬೆಲೆ ಅಂಗಡಿಯ ಮಾಲೀಕರು, ತಾಲೂಕಿನ ಎಲ್ಲ ಗ್ರಾಮ ಓನರ್ ಆಪರೇಟರ್ಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶಶಿ ಪಾಟೀಲ್, RJ32 ಕನ್ನಡ ನ್ಯೂಸ್, ಕಮಲಾಪುರ್. ಸರ್, ಸಂತೋಷ್ ಸರ್ ಯಾವ ತರ ಕೆಲಸ ಮಾಡಿದ ಸೇವೆ ಸಲ್ಲಿಸಿ ಅಂದ್ರೆ ನಾವು ಡೀಲರ್ ನೋಡೋಕೆ ಹೋಗ್ತಾ ಇರ್ತಾರೆ. ಯಾಕಂದ್ರೆ ಇದುವರೆಗೆ ಬಿಲ್ಕೊಡ್ತೇವೆ ನಮ್ಮ ತಹಸೀಲ್ದಾರ್ ಕೂಡ ಈ ತರ ಸಂಬಂಧ ಎಲ್ಲಿ ನೋಡಿಲ್ಲ. ನಮ್ದು 8 ವರ್ಷ ಸರ್ವಿಸ್ ಈ ತರ ಎಲ್ಲಿ ಸಭೆ ನೋಡಿಲ್ಲ. ಅದು ಈ ತರ ಅಂದ್ರೆ ಯಾವ ತರ ಸೇವೆ ಸಲ್ಲಿಸಿ ಎಲ್ಲಿ ಕಾಣ್ತದೆ. ಅದೇ ತರ ನಾವು ಸರ್ ಸಲಹೆ ಮೇರೆಗೆ ನಾವು ಕೆಲಸ ಅದೇ ತರ ಮಾಡ್ತೀವಿ. ಈಗ ಡೀಲರ್ಗಳು ನಮಗಿಂತ ಸೇವೆ ಇಲಾಖೆಯಲ್ಲಿ ಹೆಚ್ಚಾದ ಸೇವೆ ಸಲ್ಲಿಸಿರ್ತಾರೆ. ಅಂದ್ರೆ ಡೀಲರ್ಗಳಾಗಿ ಒಂದು 40 ವರ್ಷ 30 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಅವ್ರ ಮಾರ್ಗದರ್ಶನ ನಾವು ಅದ್ರ ಪ್ರಕಾರ ಹೋಗೋಣ ಅಂತ ನಿಮ್ ಸಹಕಾರ ನಮಗೂ ಬೇಕಂತ ಒಂದೆರಡು ವರ್ಷ ಅದನ್ನು ಮಾತಾಡ್ತೀನಿ. ನಾವೆಲ್ಲ ಸ್ಟೇಜ್ ಮಾತಾಡಿ ಇನ್ನೂವರೆಗೂ ಫಸ್ಟ್ ಒಂದೇ ಮಾತಾಡೀನಿ. ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ, ಯಾವುದೇ ಏನೇ ಕೆಲಸ ಫಸ್ಟ್ ಮಾಡೋದು ಒಳ್ಳೆಯ ಮಾಡೋದು ಕೆಲಸ ಫಸ್ಟ್ ಕಲಿಬೇಕು. ಹೇಳಿದಪ್ಪ ಈಗ ಅಂಥವ್ರು ಹಾಸ್ಪಿಟ್ಲ್ ಇರ್ತಾವೆ, ಎಲ್ಲ ಇರ್ತಾವೆ, ಕೆಲಸ ಮಾಡಬೇಕು. ಜನರು ಹೋಟೆಲ್ ಬರ ಮಕ್ಕಳು ಏನು ಹೇಳಿ ಹೇಳ್ಬೇಕು. ಏನೇ ಇದ್ದು ನನಗೆ ಸಹಕಾರ ಮಾಡಿದಂತ ನಮ್ಮ ಹೇಳಿದವ್ರಿಗೆ ಎಂದು ನಾನು ಇದು ಮಾಡಿದ್ರೆ ಅದು ಲಕ್ಷ ಮತ್ತೆ ಒಳ್ಳೆಯ ಜನ ಇದ್ದಾರೆ, ಒಳ್ಳೆ ಜನ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ನನ್ನ ಒಳ್ಳೆಯದಿದ್ದಾರೆ ಎಲ್ಲರೂ ಕೂಡ. ಏನೇ ಇನ್ನೂರು ನಾವು ಒಳ್ಳೆ ಒಂದು ಕಂಪ್ಲೇಂಟ್ ಅಂತ ಅಂದಿಲ್ಲ. ಯಾರೇ ನಮ್ಮ ಕಂಪ್ಲೇಂಟ್ ಬಂದ್ರು ಯಾರು ಹೆಂಗ್ ಫೋನ್ ಮಾಡಿದ್ರು ಹೋಗ್ಬೇಡ್ರಿ, ಏನ್ ಮಾಡ್ತೀವಿ ಅಂತ ನಮ್ ಜನ ಆಗಿರ್ತದೆ. ಯಾರಿಗೇನು ಮಾಡ್ಬೇಡ್ರಿ ದಯವಿಟ್ಟು. ನಾನು ಎಷ್ಟೋ ಚೆಂದ ಕೇಳ್ಕೊಂಡಿನ ಅದೇ ರೀತಿಯಾಗಿ ಅದೇ ಏನೇ ಆದ್ರೂ ಸಣ್ಣ ಆಗತ್ತೆ ತಗೊಂಡು ಎಲ್ಲರೂ ಫೋನ್ ಮಾಡ್ತಿರ್ತಾರೆ. ಎಂತೋ ಒಂದು ಏನ್ ಮಾಡಿರ್ತಾರೆ, ಏನ್ ಮಾಡ್ತಿರ್ತಾರೆ. ಅದು ಏನು ಮಾಡ್ಬೇಕಾದ ಅವ್ರು ಏನು ಮಾಡಲ್ಲ, ಸುಮ್ಮನೆ ಬೇಕಂತ ಹೇಳ್ತಾ ಇರ್ತಾರೆ. ಹಾಗೆ ಮಾಡ್ತಾರ ಅವ್ರು ಏನ್ ಮಾಡ್ತಾರಂತೆ. ಎಲ್ಲೂ ನಾ ಇನ್ನೂವರೆಗೂ ಯಾರು ನಮ್ಗೆ ಏನೂ ಮಾಡಿಲ್ಲ. ಯಾರಿಗೂ ನಮ್ಗಿಂತ ನಾಲ್ವನೇ ಅಂಗಡಿ ಮಾಡಿದ್ರೆ ಯಾರೂ ಇಲ್ಲ. ಅದು ಕೂಡ ಸರಿಯಾಗಿ ಮಾಡ್ಕೊಂಡು ಹೋಗಿದ್ರೆ ಇಲ್ಲಿವರೆಗೂ ನಮ್ಗೆ ಏನ್ ಸಹಕಾರ ನೀಡಿದಿರಿ ಎಲ್ಲರೂ ಧನ್ಯವಾದಗಳು ತಿಳಿಸುತ್ತಾ ನಾನು 2 ಮಾತು